ಬಿಜೆಪಿಯವರಿಗೆ ಪ್ರಜಾತಂತ್ರದಲ್ಲಿ ನಂಬಿಕೆ ಇಲ್ಲ. ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಸರ್ವಾಧಿಕಾರ ಹಿಟ್ಲರ್, ಮುಸೋಲಿನಿ, ಇಟಲಿ ಮುಸೋಲಿನಿ, ಜರ್ಮನಿಯ ಹಿಟ್ಲರ್, ಫ್ರಾನ್ಸ್ನ ಫ್ರಾಂಕೋ, ಅವರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಇವತ್ತು ಕಾಂಗ್ರೆಸ್ ಪಾಳೆಯ ಭುಗಿಲೆದ್ದು ಬಿಟ್ಟಿತ್ತು. ಮೋದಿ ವಿರುದ್ಧ ಆಕ್ರೋಶ ಸಿಕ್ಕಾಪಟ್ಟೆ ಹರಿತು. ಕೃಷ್ಣ ಬೈರೇಗೌಡರು ಸಾಲು ಪ್ರಶ್ನೆನೇ ಇಟ್ಕೊಂಡು ಬಂದ್ರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಹಿಟ್ಲರ್, ಮುಸೋಲಿನಿ, ಅದು ಯಾರ್ಯಾರು ಇದಾರೆ ಎಲ್ಲ ಆಡಳಿತಕಾರನು ನೆನ್ಪು ಮಾಡ್ಕೊಂಡ್ಬಿಟ್ರು. ವೀರಪ್ಪ ಮೊಯ್ಲಿ ಅವರು ಕೂತ್ಕೊಂಡು ಇದೇ ಹಿಟ್ಲರು, ಮುಸೋಲಿನಿ ನೆನ್ಪು ಮಾಡ್ಕೊಂಡ್ರು. ಸದ್ದಾಂ ಹುಸೇನ್ ಕೂಡ ನೆನ್ಪು ಮಾಡ್ಕೊಂಡ್ಬಿಟ್ರು. ಯಾಕೆ ಇವ್ರಿಗೆ ಪ್ರಧಾನಿಗಳು ಬಂದ್ರೆ ಸದ್ದಾಂ ಹುಸೇನ್ ನೆನಪಾಗ್ತಾರೆ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಬಿಜೆಪಿ ಅವರಿಗೆ ಪ್ರಧಾನಿಯೇ ಬರ್ಬೇಕಾ ಪ್ರತಿಯೊಂದು ಕೆಲಸಕ್ಕೂ? ಮೋದಿ ರ್ಯಾಲಿ ಆದ್ರೆ ಮಾತ್ರ ಇವರಿಗೆ ಚುನಾವಣೆ ಗೆಲುವು ಆಗತ್ತಾ? ಪ್ರಶ್ನೆಗಳು ಸಾಕಷ್ಟಿದೆ. ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಇವತ್ತು ಅನೇಕ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಬಿಜೆಪಿ ವಕ್ತಾರ ಸಂಕೀರ್ತ್ ಇದ್ದಾರೆ, ಹಾಗೇನೆ ಜೆಡಿಎಸ್ ವಕ್ತಾರ ರಾಜುಗೌಡ ಅವರಿದ್ದಾರೆ, ಹಾಗೇನೆ ವಕೀಲ ಸುನಿಲ್ ಕುಮಾರ್ ಅವರಿದ್ದಾರೆ, ಆಪ್ ವಕ್ತಾರ ರವಿಚಂದ್ರ ಕೂಡ ಜಾಯಿನ್ ಆಗ್ತಾ ಇದ್ದಾರೆ, ಹಾಗೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ರವೀಂದ್ರ ರೇಷ್ಮೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಎಲ್ರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಲ್ ಕುಮಾರ್ ಅವರಿಗೆ ಮೊದಲನೇ ಪ್ರಶ್ನೆ ಹೋಗ್ತೀನಿ. ಯಾಕೆ ಈ ಕಾಂಗ್ರೆಸ್ ಲೀಡರ್ಗಳು ಇಷ್ಟೊಂದು ಹೈಪು, ಗೋ ಬ್ಯಾಕ್ ಮೋದಿ, ಗೋ ಬ್ಯಾಕ್ ಇದು, ಆಮೇಲೆ ಇಷ್ಟೊಂದು ದುಬುದುಬು ಅಂತ 20-30 ಪ್ರಶ್ನೆಗಳು, ಇಷ್ಟೊಂದು ಪ್ರತಿಭಟನೆ? ಅಫ್ಕೋರ್ಸ್ ಈಸ್ ಆರ್ ಪ್ರೈಮ್ ಮಿನಿಸ್ಟರ್, ಬರ್ತಾರೆ ಅವ್ರು, ಬಿಜೆಪಿ ಲೀಡರ್ ಅವರು ಬರ್ತಾರೆ, ಕ್ಯಾಂಪೇನ್ ಮಾಡ್ತಾರೆ, ಹೋಗ್ತಾರೆ. ಯಾಕೆ ವೈ ಕಾಂಗ್ರೆಸ್ ಇಸ್ ಸೋ ಇನ್ಸೆಕ್ಯೂರ್ಡ್? ಕಾಂಗ್ರೆಸ್ಸು ತುಂಬ ಇನ್ಸೆಕ್ಯೂರ್ಡ್ ಆಗಿದ್ದಕ್ಕಿಂತ ಮೇಡಮ್ 10 ವರ್ಷ ಅಧಿಕಾರ ಕೊಟ್ಟಿದ್ದೀವಿ. ಅಂದರೆ 2014ಕ್ಕೆ ಬಂದರು, ನಾವು ಅಚ್ಚಾದಿನ ತರ್ತೀವಿ ಅಂತ ಹೇಳಿದ್ರು. ಏನು ತಂದರು? 5 ವರ್ಷ ಆಡಳಿತ ಮಾಡಿದ್ರು. ಪುಲ್ವಾಮಾ ಸೈನಿಕರ ಹೆಸರಲ್ಲಿ ಸಾವಿನ ಮೇಲೆ, ರೈತರ ಸಾವಿನ ಹೆಸರ ಮೇಲೆ 2ನೇ ಎಲೆಕ್ಷನ್ಗೆ ಹೋದರು. ಈ 2018-19ರಿಂದ 24ರ 2ನೇ ಅವಧಿಯಲ್ಲಿ, ಅಥವಾ 2014ರಿಂದ 24ವರೆಗೆ 10 ವರ್ಷ ಅಧಿಕಾರ ಕೊಟ್ಟಿದ್ದಾರೆ. ಕನ್ನಡಿಗರ ಒಕ್ಕೂಟ ರಾಷ್ಟ್ರದ ಒಟ್ಟು ರಾಜ್ಯಗಳು ಸೇರಿ ಕರ್ನಾಟಕದಲ್ಲೂ ಕೂಡ ನಾವು ಅಧಿಕಾರ ಕೊಟ್ಟಿದ್ದೀವಿ. 10 ವರ್ಷ ಏನು ಮಾಡಿದ್ದೀರಿ ಅನ್ನೋದು ಬೇಕಲ್ವಾ? 10 ವರ್ಷ ನೀವು ಈ ದೇಶವನ್ನು ಆರ್ಥಿಕವಾಗಿ ಅವನತಿ ಮಾಡಿದ್ದೀರಿ, ಧಾರ್ಮಿಕವಾಗಿ ದ್ವೇಷ ಭಾವನೆ ತುಂಬಿದ್ದೀರಿ, ಬಡತನ ಹೆಚ್ಚಿದ್ದೀರಿ, ಭ್ರಷ್ಟಾಚಾರ ಅಂದರೆ ಬಾಂಡ್ ಹೆಸರಲ್ಲಿ ಭ್ರಷ್ಟಾಚಾರ ಮಾಡಿದ್ದೀರಿ. ಇಷ್ಟೆಲ್ಲ ಮಾಡಿ ದೇಶದ ಒಟ್ಟು ಆರ್ಥಿಕತೆಯನ್ನು ನಷ್ಟ ಮಾಡಿ ಮತ್ತೆ ಹೇಳ್ತಿದ್ರಿ ಭಯ ಆಗ್ತಿದೆ ನಮಗೆ. ಏನಂತ ಹೇಳ್ತಿದ್ರಿ? ಇದು ಟ್ರೈಲರ್ ಅಂತೆ. ಹಾಗಾಗಿ ನೀವು ಅಧಿಕಾರ ಕೊಟ್ಟರೆ ಈ ದೇಶವನ್ನು ಸರ್ವನಾಶ ಮಾಡ್ತೀರ ಅನ್ನೋ ಭಯ ಇದೆ ಮೇಡಮ್. ಅದಕ್ಕೋಸ್ಕರ ನಾನು ಪ್ರಶ್ನೆ ಇರೋದು ಸಂಕೀರ್ತ ಅವರೇ, ಅದಲ್ಲ ಸರಿ, ನೀವು ಅದೆಲ್ಲ ಇದನ್ನ ಕಾಂಗ್ರೆಸ್ನವ್ರು ಎತ್ತಾ ಬಂದಿದ್ದಾರೆ. ಪ್ರಶ್ನೆ ಇರೋದು, ಈಗ ಮೋದಿ ಕರ್ನಾಟಕಕ್ಕೆ ಬರ್ತಾರೆ ಅಂದ ತಕ್ಷಣ ಎಲ್ಲ ಅಸ್ತ್ರನ ಕಾಂಗ್ರೆಸ್ ಹೊರ ತೆಗೆದು ಬಳಸಕ್ಕೆ ರೆಡಿಯಾಗಿ ನಿಂತ್ಕೊಂಡಿದೆಯಲ್ಲ, ಯಾಕೆ ಅಂತ ಅಷ್ಟೊಂದು ಭಯನಾ ಮೋದಿ ಅಂದ್ರೆ? ಮೇಡಮ್, ಏನಾಗುತ್ತೆ, ಯಾವುದೇ ದುಷ್ಟಶಕ್ತಿ ವಿರುದ್ಧ ನಾವು ಪ್ರತಿರೋಧವನ್ನು ಒಡ್ಲೇಬೇಕಾಗ್ತದೆ. ಯಾಕೆ ದುಷ್ಟಶಕ್ತಿ ಅಂದರೆ, ಬಂಡವಾಳಶಾಹಿ ಪ್ರೇರಿತ BJP ಸರ್ಕಾರ, ಮೋದಿ ಇದೆಯಲ್ಲ, ಅದು ಈ ದೇಶದ ಒಟ್ಟು ಆರ್ಥಿಕತೆಗೆ, ಈ ದೇಶದ ಒಟ್ಟು ಪ್ರಜಾಸತ್ತಾತ್ಮಕತೆಗೆ ವಿರೋಧವಾದ ನೆಲೆಗಟ್ಟನ್ನು ಹೊಂದಿರೋದು. ಅವ್ರು ಯಾವತ್ತೂ ಕೂಡ ಈ ದೇಶದ ಬಡವರ ಪರವಾಗಿಲ್ಲ, ಪ್ರಜಾತಂತ್ರದ ಪರವಾಗಿಲ್ಲ, ಸಂವಿಧಾನದ ಪರವಾಗಿಲ್ಲ. ಒಟ್ಟು 10 ವರ್ಷದ ಅವಧಿಯಲ್ಲಿ, ಈಗ ಸಿದ್ದರಾಮಯ್ಯ ಸರ್ಕಾರ ಬಂದು 6 ತಿಂಗಳಾಯಿತು. ನೀವು ಏನು ಮಾಡಿದ್ದೀರಾ ಅಂತ ಕೇಳಿದ್ರೆ 20 ಲಿಸ್ಟ್ ಕೊಡ್ತಾರೆ ಅಭಿವೃದ್ಧಿದು. 10 ವರ್ಷ ಆಗಿದೆ ಮೇಡಮ್ ಇವರು ಅಧಿಕಾರ ಮಾಡಿ, 10 ಲಿಸ್ಟ್ ಕೂಡ ಕೇಳಿ. ದುಷ್ಟಶಕ್ತಿ ವಿರುದ್ಧ ಪ್ರತಿರೋಧ ಓಡ್ತಾ ಇದೀವಿ. ಸಂಕೀರ್ತ್, ಕಾಂಗ್ರೆಸ್ನವ್ರಿಗೆ ಏನಾಗ್ಬಿಟ್ಟಿದೆ, ಈ ಬೌದ್ಧಿಕ ದಿವಾಳಿ ತಂದ ಹತ್ರ ಹೊರಟುಬಿಟ್ಟಿದ್ದಾರೆ. ಕಾಂಗ್ರೆಸ್ ಅವ್ರ ಹತ್ರ ಇವತ್ತು ವಿಷಯಗಳಿಲ್ಲ. ಏನು ಅವರು ಯಾವ ವಿಷಯಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತಾರೆ? ಬೆಂಗಳೂರಲ್ಲಿ ನೀರು ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಬೆಂಗಳೂರಲ್ಲಿ ಒಂದೇ ಒಂದು ರಸ್ತೆಗೆ ಟಾರ್ ಹಾಕಿಲ್ಲ ಅಂತ ಹೇಳ್ತಾರೆ, ಬ್ಯಾಂಡ್ ಬೆಂಗಳೂರು ಬರೀ ಅಡ್ವರ್ಟೈಸ್ಮೆಂಟಲ್ಲಿದೆ ಅಂತ ಹೇಳ್ತಾರೆ, ಅದಕ್ಕೆ ₹1 ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇವೆಲ್ಲವೂ ಕಾಂಗ್ರೆಸ್ಸು. ಆಮೇಲೆ ಸ್ವಾಭಾವಿಕವಾಗಿ ನಿಮಗೆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಯಾಕೆ ಬರುತ್ತೆ ಅಂದರೆ, ನರೇಂದ್ರ ಮೋದಿ ಇವ್ರು ಕೇಳಿದ್ರು 10 ವರ್ಷದಲ್ಲಿ ಎಷ್ಟೊಂದು ಜನಕ್ಕೆ ಫಾರ್ಮಲ್ ಬ್ಯಾಂಕಿಂಗ್ ಸಿಸ್ಟಮಲ್ಲೇ ಇರಲ್ಲ. ಇವತ್ತೆಲ್ಲರೂ ಇವ್ರು ಕೂಡ ಹಣ ಕೂಡ ಬ್ಯಾಂಕ್ಗೆ ಹೋಗಬೇಕು ಅಂದರೆ ನರೇಂದ್ರ ಮೋದಿ ಅವ್ರು ಬಂದಿದ್ದು ಜನ್ಧನ್ ಖಾತೆಯಿಂದ. ನಾನು ಒಂದು ಹೇಳ್ತೀನಿ, ಹೇಳಿದ್ರೆ ಯಾಕೆಂದರೆ ಚರ್ಚೆ ಒಂದು ದಿಕ್ಕು ಬೇರೆ ಕಡೆ ಹೋಗೋದು ಬೇಡ, ಸಾಧನೆಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಎಲ್ಲ ಸಾಧನೆಗಳು ಏನನ್ನು ಹೇಳಿದ್ದೀವಿ ಅದೆಲ್ಲವೂ ಜನಕ್ಕೆ ತಲುಪಿದೆ. 6,000 ಫಸಲ್, ನಾನು ಮತ್ತೆ ಮಾತಾಡಿದ್ರೆ ಯು ಶುಡ್ ಲಿಸನ್. 6,000 ಫಸಲ್ ಬಿಮಾ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. 4,000 ಕಡಿತ ಮಾಡಿದ್ದು ಇದೇ ರಾಜ್ಯ ಸರ್ಕಾರ. 11,500 ಕೋಟಿ ದಲಿತರು ಮೀಸಲಿಟ್ಟಿದಂಥ ಹಣ ಕಡಿತ ಮಾಡಿದ್ದು ಇದೇ ರಾಜ್ಯ ಸರ್ಕಾರ. ಇದನ್ನೆಲ್ಲ ಇಟ್ಕೊಂಡು ಅವ್ರು ಜನದ ಮುಂದೆ ಹೋಗಾಗುತ್ತೆ. ಯಾಕೆಂದ್ರೆ ಮಕ್ಕಳಿಗೆ ಈ ಥರ ಚೀಮಾರಿ ಆಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು 9 ತಿಂಗಳು ಅಥವಾ 1 ವರ್ಷಕ್ಕೆ ಏನು ಸರ್ಕಾರ ಸಿದ್ದರಾಮಯ್ಯನವ್ರದ್ದು ಹೋಗ್ತಾ ಇದೆ. ಆಮೇಲೆ ಸಿದ್ದರಾಮಯ್ಯನವರ ಭಾಷಣದಲ್ಲಿ ನೋಡಿದ್ರೆ ಇಟಲಿಗೆ ಹೋದ್ರು, ಅಲ್ಲೆಲ್ಲಿಗೋ ಹೋಗ್ಬಿಟ್ರು. ಅವರಿಗೆ ಇಟಲಿ ಮೇಲೆ, ಇಟಲಿ ಒಂದು ಸಂಸ್ಕೃತಿ ಮೇಲೆ ಗೌರವದಿಂದ ಮಾತಾಡ್ತಾರೆ. ನಮ್ಮ ದೇಶದ ರಾಷ್ಟ್ರಪತಿಗಳು, ನಮ್ಮ ದೇಶದ ಪ್ರಧಾನಿಗಳ ಬಗ್ಗೆ ಏಕವಚನದಲ್ಲಿ ನಾಲ್ಗೆ ಹರಿಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಇದೇ ಕಾಂಗ್ರೆಸ್ ಸಂಸ್ಕೃತಿ. ಇದನ್ನ ಜನ ಇವತ್ತು ತಿರಸ್ಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಜನ ಒಪ್ಪುವಂಥದ್ದಲ್ಲ. ಈಗ ನಾವು ಹೇಳ್ತಿರುವಂಥ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಿ.
ಫಸ್ಟು ಅವರು ನಮ್ಮ ಸ್ನೇಹಿತರು ವಕೀಲರು ಹೇಳ್ತಾ ಇರ್ಬೇಕಾದ್ರೆ ಒಕ್ಕೂಟ ಅಂತ ಹೇಳಿದ್ರು. ದೇಶ ಅಂತ ಅವ್ರ ಬಾಯಲ್ಲಿ ಬರಲೇ ಇಲ್ಲ. ನಂಗೆ ಆಶ್ಚರ್ಯ ಆಗ್ಬಿಡ್ತು ಕೇಳಿದಾಗ. ಸೊ ಈ ದೇಶದ ಪ್ರಧಾನಿಯವರು ಅದನ್ನು ನಾವು ಫಸ್ಟ್ ಸ್ವೀಕಾರ ಮಾಡುವಂಥ ಒಂದು ಮನೋಭಾವನೆ ನಾವು ಇಟ್ಕೋಬೇಕು. ಕಾಂಗ್ರೆಸ್ನವ್ರಿಗೂ ಅದಿಲ್ಲ. ನಾನು ಮಧ್ಯೆ ಮಾತಾಡಿ ಕೇಳಿ. ದಿಸ್ ಇಸ್ ಎ ಫಾರ್ಮ್ಯಾಟ್ ಇದೆ, ನೀವು ಆಮೇಲೆ ಮಾತಾಡಿ ಆಯಿತಾ. ನನಗೆ ಅವಕಾಶ ಕೊಟ್ಟರೆ ನಾನು ಮಾತಾಡ್ತೀನಿ. ಸೊ ಈ ರೀತಿ ನರೇಂದ್ರ ಮೋದಿ ಬಂದಾಗ ಇವಾಗ ನಾವು ಹೇಳ್ತಾ ಇರೋದು ಅದೇನೆ. ನಿಮ್ಮ ನಾಯಕರನ್ನ ಕರ್ಕೊಂಬ ನಿಮಗೆ ನೀವು ಕಾಂಗ್ರೆಸ್ಸು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದರೆ, ಯಾವ ಸ್ಥಿತಿಗೆ ತಲುಪಿದೆ ಅಂದರೆ, ಇಲ್ಲಿ ಅವರ ಪ್ರಧಾನ ಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡೋಕ್ಕೆ ಕೂಡ ಅವ್ರಿಗೆ ತಾಕತ್ತೇ ಇಲ್ಲ. 100 ಸೀಟ್ ಕರೆಕ್ಟಾಗಿ ಕ್ಯಾಂಡಿಡೇಟೇ ಹಾಕಿಲ್ಲ. ಅವ್ರನ್ನ ನಾವು ಎದುರಾಳಿ ಅಂತ ಹೇಳಕ್ ಹೋಗೋದು. ಪಾಪ ರಾಷ್ಟ್ರ ರಾಜಕಾರಣದಲ್ಲಿ ರೆಲೆವೆನ್ಸಿ ಕಳ್ಕೊಂಡು ಕ್ಷೀಣಿಸ್ತಾ ಇರೋಂಥ ಪಕ್ಷ ಅದು. ಐ ಹ್ಯಾವ್ ಅ ಕ್ವೆಶ್ಚನ್ ಫಾರ್ ಯು ಟು ಸಂಕೀರ್ತ್ ಅವರೇ. ನಿಮ್ಗೆ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ಹಾಕಕ್ಕೆ ಅವ್ರಿಗೆ ತಾಕತ್ತಿಲ್ಲ ಅದೆಲ್ಲ ಹೇಳ್ತೀರಾ ಸರಿ. ನಿಮ್ಗೆ ಪ್ರಧಾನಿ ಬರ್ದೇ ಹೋದ್ರೆ ಪಾಪ ಅವ್ರು ಹಿಡ್ದಿರೋ ಎಲ್ಲಾ ಕೆಲಸ ಬಿಟ್ಟು ಅಷ್ಟು ಏಜ್ ಆಗಿರೋ ನಮ್ಮ ಗೌರವಾನ್ವಿತ ಪ್ರಧಾನಿಗಳು ಇಲ್ಲಿ ನಿಮ್ಮ ಲೋಕಲ್ ಕ್ಯಾಂಡಿಡೇಟ್ಗಳನ್ನ ಗೆಲ್ಸಕ್ಕೆ ಹಗಲು ರಾತ್ರಿ ಕೆಲಸ ಮಾಡ್ಬೇಕು. ಯಾಕಂದ್ರೆ ನಿಮ್ ಲೋಕಲ್ ಕ್ಯಾಂಡಿಡೇಟ್ಸ್ ಮೇಲೆ ವಿಶ್ವಾಸ ಇಲ್ವಾ ಹಾಗಿದ್ರೆ? ಈಗ ನೋಡಿ, ನಮ್ಮಲ್ಲಿ ಕಳೆದ ಬಾರಿ 25 ಜನ ಸಂಸದರನ್ನ ಕೊಟ್ಟಿದೆ. 25 ಜನ ಸಂಸದರು ಕೂಡ ಆ ಜಿಲ್ಲೆಗಾದಂಥ ಕೊಡುಗೆಗಳು ಕೊಟ್ಟಿದ್ದಾರೆ. ಈಗ ಉದಾಹರಣೆ ನಾನು ಬೆಂಗಳೂರು ಮಾತ್ರ ಮಾತಾಡ್ತೀನಿ. ಸಬರ್ಬನ್ ರೈಲನ್ನ ಕ್ಲಿಯರೆನ್ಸ್ ಮಾಡುವಂತಗೆ ನಮ್ಮ 3 ಜನ ಸಂಸದರು ಶ್ರಮ ಹಾಕಿದ್ದಾರೆ. ಡಿ ಕೆ ಸುರೇಶ್ ಅವರ ಕೊಡುಗೆ ಶೂನ್ಯ. ಈಗ ಅಲ್ಲ, ಸಬರ್ಬನ್ ರೈಲಿಗೆ ಡಿ ಕೆ ಸುರೇಶ್ ಅವರ ಕೊಡುಗೆ ಶೂನ್ಯ, ಏನು ಮಾಡಿಲ್ಲ. ಸಬರ್ಬನ್ ರೈಲ್ಗಾಗಲಿ ಮೆಟ್ರೋಗಾಗಲಿ ಅವರು ಶ್ರಮ ಹಾಕಿರೋಂಥದ್ದು ಏನಿಲ್ಲ. ಅವರು ಬರೀ ಅಲ್ಲಿ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರ ಅಭಿವೃದ್ಧಿ ಆಗೋದು ಹೇಗೆ, ಅವ್ರ ಸ್ವಯಂ ಕೃಷಿ ಆಗೋದು ಹೇಗೆ, ಬಂಡೆ ಇನ್ನೊಂದಷ್ಟು ಕಾಂಪೌಂಡ್ ಬೇಲಿ ಹಾಕೋದು ಹೇಗೆ, ದೌರ್ಜನ್ಯ ತೋರಿಸೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡ್ತಾರೆ ವಿನ ಬೆಂಗಳೂರು ಬಗ್ಗೆ ಅವ್ರಿಗೆ ಏನು ಕಾಳಜಿ ಇಲ್ಲ. ಅವ್ರಿಗೆ ಆಗಲಿ ಅವ್ರ ಬ್ರದರ್ಸ್ಗಾಗಲಿ. ಡಿ ಕೆ ಸುರೇಶ್ ಅವ್ರಿಗೆ ಹೆದರ್ಕೊಂಡು ಮೋದಿ ಕರೆಸ್ತೀರಾ? ಖಂಡಿತ ಡಿ ಕೆ ಸುರೇಶ್ ಎದುರ್ಕೊಳ್ಳೋ. ನಾವು ಡೆಮಾಕ್ರಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು. ನನಗಂತೂ ನಂಬಿಕೆ ಇದೆ. ಕಾಂಗ್ರೆಸ್ಗೆ ಇದೆಯೋ ಇಲ್ವೋ, ನನಗಂತೂ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ. ನಾವು ನರೇಂದ್ರ ಮೋದಿ ಅನ್ನೋ ಡೆಬಿಟ್ ಕಾರ್ಡ್ ಇಟ್ಕೊಂಡಿದ್ದೀವಿ. ಅವರು ವಿಶ್ವವೇ ಮೆಚ್ಚಿದ ನಾಯಕ, ಜನ ಮೆಚ್ಚುವಂತ ನಾಯಕ. ಇವರು ಕರೆಸ್ಲಿ, ಇವ್ರ ನಾಯಕರನ್ನೆಲ್ಲ ಕರೆಸ್ಲಿ. ಇವ್ರಿಗೂ ಅಳುಕು ಅಂಜಿಕೆ ಹಾಕಿದೆ. ಯಾಕೆಂದ್ರೆ ಇವ್ರ ನಾಯಕರು ಬಂದು ಪ್ರಚಾರ ಮಾಡಿ ಎಲ್ಲನ ಬಾಯ್ ತಪ್ಪು ಮಾತಾಡಿದ್ರೆ ಅವ್ರಿಗೆ ಓಟು ಬೇರೆಸ್ ಆಗಿದೆ, ಜನ ಅವ್ರನ್ನ ಆಡ್ಕೊಂಡು ನಗ್ತಾರೆ. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಇದೆ. ಭಾರತೀಯ ಜನತಾ ಪಾರ್ಟಿ ಆ ಪರಿಸ್ಥಿತಿ ಇಲ್ವಲ್ಲ. ನಮ್ಮ ನಾಯಕರನ್ನ ಸದುಪಯೋಗ ಮಾಡ್ಕೋತೀವಿ. ನಮ್ಮ ದೇಶದ ಪ್ರಧಾನಿ ಅವ್ರಿಗೆ ನಾವು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಕರಿಬೇಕು. ನಾವು ಹೆಮ್ಮೆಯಿಂದ ಸ್ವಾಗತವನ್ನ ಮಾಡ್ತೀವಿ. ರಾಜಗೌಡ್ರೆ, ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮೋದಿ ಅವ್ರು ಬಂದ್ರು. ಆವತ್ತು ನಿಮ್ಮ ಮೈತ್ರಿ ಇರ್ಲಿಲ್ಲ. ಆದ್ರೆ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಮೋದಿ ಇಷ್ಟೇ ಸಾರಿ ಬಂದ್ರು, ಅದು ಇದಕ್ಕಿಂತ ಎಷ್ಟೋ ಜಾಸ್ತಿ ಸಾರಿ ಬಂದ್ರು, ಬಟ್ ಗೆಲ್ಲಿಲ್ಲ. ಕ್ವಿಕ್ ನಾನು ಸಂಕೀರ್ತ್ ಅವ್ರ ಕ್ವಿಕ್ ರಿಯಾಕ್ಷನ್ ತಗೊಂಡು ರಾಜಗೌಡ್ರಿಗೆ ಹೋಗ್ತೀನಿ. ಸಂಕೀರ್ತ್ ಈಗ ನೋಡಿ, ನಾವು ಕೆಲವೊಂದು ಆಂತರಿಕ ವಿಷಯಗಳಿಂದ ನಮ್ಮಲ್ಲಾದಂಥ ತಪ್ಪುಗಳಿಂದ ವಿಧಾನಸಭೆಯಲ್ಲಿ ನಾವು ಸೋತಿದ್ದೀವಿ. ಅದಕ್ಕೆ ನರೇಂದ್ರ ಮೋದಿ ಅವರು ಈ ರಾಜ್ಯದ ನಾವು ಕೆಲವೊಂದಷ್ಟು ಸಮಸ್ಯೆಗಳಿಂದ ನಾವು ಸೋತಿದ್ದೀವಿ. ಆ ಸೋಲನ್ನು ನಾವು ವಿನಮ್ರತೆಯನ್ನು ಸ್ವೀಕಾರ ಕೂಡ ಮಾಡಿದ್ದೀವಿ. ಅದಕ್ಕೆ ನರೇಂದ್ರ ಮೋದಿ ಅವರು ಬಂದರು. ಆಮೇಲೆ ವಿಧಾನಸಭೆಯ ಚುನಾವಣೆಯೇ ಬೇರೆ, ಲೋಕಸಭೆಯ ಚುನಾವಣೆಯೇ ಬೇರೆ. ನೋಡಿ, ಇವರಲ್ಲಿ ಮೈತ್ರಿ ಸರ್ಕಾರ ಆಗಿದ್ರೆ ನಮ್ಮ ಪ್ರಶ್ನೆ ಕೇಳಿ, ಇಲ್ಲಿ ಮೈತ್ರಿ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು. ಆದ್ರೂ ನಾವು 25 ಸೀಟ್ ಗೆದ್ದಿಲ್ವಾ? ಕಾಂಗ್ರೆಸ್ ಗೆದ್ದಿದ್ದು ಲೋನ್ ಮೆಂಬರ್ ಒಬ್ಬರು ಕಾಂಗ್ರೆಸ್ MP ಗೆದ್ದಿದ್ದು. ಸೊ ಹಾಗಾಗಿ ಲೋಕಸಭೆ, ನಮ್ಮ ರಾಜ್ಯದ ಜನತೆ ಲೋಕಸಭೆಗೆ ಮತ ಕೊಡ್ಬೇಕಾದ್ರೆ ಬೇರೆ ವಿಷಯಗಳನ್ನ ಮುಂದಿಟ್ಕೋತಾರೆ, ವಿಧಾನಸಭೆಗೆ ಬೇರೆ ವಿಷಯಗಳು ಬರುತ್ತೆ. ಸೊ ಹಾಗಾಗಿ ಈ ಬಾರಿನೂ ನಾನು ಹೇಳ್ತಾರೆ, ಲೋಕಸಭೆ ಚುನಾವಣೆಯ ಪ್ಯಾಟರ್ನೇ ಬೇರೆ ಇದೆ. ನರೇಂದ್ರ ಮೋದಿಯನ್ನು ಜನ ಒಪ್ಪಿದ್ದಾರೆ, ಈ ಬಾರಿ ಕೂಡ ಒಪ್ತಾರೆ.